anything wrong, they are creating problem. We stand by him, we support him. He is doing a good work for the country, for the party. My Chief Minister has done anything wrong, they are creating problem. We stand by him, we support him. He is doing a good work for the country, for the party. ಕಾರ್ಯಕ್ರಮದಲ್ಲಿ ನಾನು ಮುಖ್ಯಮಂತ್ರಿಗಳು ಇದು ಕಂಪ್ಲೀಟ್ ಮಾಡಿ ಹೋಗಬೇಕು ಅಂತ ಆದೇಶಿಸಿದ್ರು. ಆ ಪ್ರಕಾರ ನಾನು ಈಗ ನೀವು ತಿಳಿಸ್ತಾ ಇದ್ದೀರಿ, ನಾನು ಜಡ್ಜ್ಮೆಂಟ್ ಏನಿದೆ ಅಂತ ಪ್ರಶ್ನೆ ಒಬ್ಬೊಬ್ಬರು ಒಂದೊಂದು ಥರ ಹೇಳಂತ ನಾನು ಕೇಳ್ತೇನೆ. ಒಂದು, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡ್ಯಂತ್ರ, ನನ್ನ ಮೇಲೆ ಹಿಂಗೆ ಮಾಡಿದ್ರು ಬಿಜೆಪಿಯವರು ಮಾಡಿ ಕೇಸ್ ಹಾಕಿ ಜೈಲು ಕಳಿಸಿ, ಏನೋ ಭಗವಂತನ ಕೃಪೆಯಿಂದ ನಾನು ಕೇಸು ಕೂಡ ಅದು ಜೈಲು ಹೋಗಿ ಕೇಸು ಕೂಡ ವಜಾ ಆಯಿತು. ಹಂಗೆ ಕ್ಲೀನಾಗಿ ಬರ್ತಾರೆ. ಯಾವ ತನಿಖೆ ಆದೇಶ ಮಾಡಿ ಏನೇ ಮಾಡಿದ್ದಾರೆ ನನ್ನ ಪ್ರಕಾರ ಅವ್ರು ಯಾವ ತಪ್ಪು ಅವ್ರಿಗೆ ತಪ್ಪು ಕೂಡ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಏನು ಬದ್ಧತೆ ಇದೆ ಆ ಬದ್ಧತೆ ಬಗ್ಗೆ ನಾವು ಅವ್ರ ಜೊತೆ ಇದ್ದೇವೆ. ಅವ್ರು ಮಾಡಿರೋಂಥ ಕಾರ್ಯಕ್ರಮ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆನ ಬಿಜೆಪಿ ಕೈಲಿ ಸೇರಿಸ್ಕೊಳಕ್ಕೆ ಆಗ್ತಾ ಇಲ್ಲ. ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇಷ್ಟು ಮಾತ್ರ ಹೇಳ್ತೀನಿ. ನನಗಿರೋದು ಒಂದೇ ಕಿವಿ. ಸಿಎಂ ಮತ್ತು ಸರ್ಕಾರಕ್ಕೆ ಇದು ದೊಡ್ಡ ಸೆಟ್ ಬ್ಯಾಕ್. ನಾನು ಫಸ್ಟು ನೋಡಿ ಹೇಳ್ತೀನಿ, ಸೆಟ್ ಬ್ಯಾಕ್ ಏನು ಸೆಟ್ ಬ್ಯಾಕ್ ಇದೆ, ತನಿಖೆ ಏನು ನಡೀತದೋ ನಡೀಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಏನು ವಿಚಾರ ನೋಡ್ತೀನಿ. How will you fight it out, sir? There is no question. Chief Minister has not done anything wrong. He is not involved with any scam. It is a political conspiracy by the BJP, all of us, to all the opposition leaders in the country. This is what is going on. So there is no question. My Chief Minister has done anything wrong, they are creating problem. We stand by him, we support him. He is doing a good work for the country, for the party.